ಹೇ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವೀಕ್ ಹೊಸ ದಿನ. ಇವತ್ತು ಆಲ್ರೆಡಿ ಮಂಡೇ ಬಂದೇ ಬಿಡ್ತು. ದಿನ ಹೇಗ್ ಕಳೀತಿದೆ ಅನ್ನೋದನ್ನೇ ಗೊತ್ತಾಗ್ತಿಲ್ಲ ಅಲ್ವಾ. ಇವತ್ತಿನ ದಿನ ತುಂಬಾನೇ ಪಾಸಿಟಿವ್ ಆಗಿ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ ಜೊತೆ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನೋಡೋರಂತೆ. ಈ ನಡುವೆ ಒಂದು ಚೇಂಜ್ ಮಾಡ್ಕೊಂಡಿದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಿದ್ದಳು, ಇವಾಗ ಬಿಸಿನೀರ್ನ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದೀನಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ಅನ್ನುವಂತ ಇದಕ್ಕೆ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದೀನಿ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನನ್ಗೋಸ್ಕರ ಒಂದ್ 5 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋದಲ್ಲಿ ನಂಗೆ ತುಂಬಾ ಖುಷಿ ಸಿಗುತ್ತೆ. ಆ ಪೀಸ್ಫುಲ್ನೆಸ್ ತುಂಬಾನೇ ಸೈಲೆಂಟ್ ಆಗಿರುತ್ತೆ, ಯಾರು ಎದ್ದಿರಲ್ಲ. ಆ ಟೈಮಲ್ಲಿ ಸೈಲೆಂಟ್ ಆಗಿರೋಂತ ಟೈಮಲ್ಲಿ ನಿಮ್ ಜೊತೆ ನೀವು ಒಂದು 5 ಮಿನಿಟ್ಸ್ ಅದು ದಿನ ಕಳಿಯೋದ್ರಿಂದ ಹೋಲ್ ಡೇ ತುಂಬಾನೇ ಎನರ್ಜೆಟಿಕ್ ಆಗಿ ನೀವು ಎಲ್ಲಾ ಕೆಲ್ಸಗಳನ್ನ ಮಾಡ್ಕೊಬಹುದು. 5 ನಿಮಿಷ ನನಗೋಸ್ಕರ ಟೈಮ್ ತಗೊಂಡು ಆ ನಂತರ ಧೃತಿ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋದಕ್ಕೆ ಬಂದೆ. ಇವತ್ತು ಅವಳಿಗೆ ವಾಟರ್ ಮಿಲನ್ ಬೇಕು ಬಾಕ್ಸಿಗೆ ಅಂತ ಹೇಳಿದ್ಲು. ವಾಟರ್ ಮಿಲನ್ ಅದ್ರ ಜೊತೆಗೆ ಪನ್ನೀರ್ ಕೂಡ ಇತ್ತು. ಅದನ್ನ ಪನ್ನೀರ್ ಫ್ರೈ ಕೂಡ ಮಾಡ್ತಿದೀನಿ. ಇದೇನು ನಾನೊಂದು ರೆಸಿಪಿ ಶೇರ್ ಮಾಡ್ತೀನಿ. ಇದು ತುಂಬಾ ಏನು ಅಷ್ಟೊಂದು ಕಷ್ಟದ ರೆಸಿಪಿ ಅಂತ ಏನಿಲ್ಲ, ತುಂಬಾನೇ ಸಿಂಪಲ್ ಆಗಿ. ಇದರಲ್ಲಿ ನಿಮ್ಮಲ್ಲೂ ಕೆಲವೊಬ್ಬರಿಗೆ ಈ ರೆಸಿಪಿ ಗೊತ್ತಿರುತ್ತೆ. ನಾರ್ಮಲ್ ಆಗಿ ಪನ್ನೀರ್ನ ಈ ರೀತಿ ರೋಸ್ಟ್ ಮಾಡ್ಕೊಂಡು ಆ ನಂತರ ಇದಕ್ಕೆ ನಾನು ಪಿಜ್ಜಾ ಸೀಸನ್ಸ್ ಬರುತ್ತಲ್ವಾ, ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ಆರ್ಗೇನೋ ಏನ್ ಬರುತ್ತೆ ಅದು, ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಪನ್ನೀರ್ ಡ್ರೈ ಫ್ರೈ. ಇದನ್ನ ನೀವು ರೋಲ್ಸ್ಗೂ ಕೂಡ ಹಾಕೊಬಹುದು. ಕೆಲವೊಬ್ರು ಇದಕ್ಕೆ ಮ್ಯಾರಿನೇಟ್ ಕೂಡ ಮಾಡ್ಕೊಂತಾರೆ. ನೀವು ರೋಲ್ಸ್ಗೆಲ್ಲ ಹಾಕಿದ್ರೆ ಮ್ಯಾರಿನೇಟ್ ಮಾಡ್ಕೊಂತಾರೆ. ಮಕ್ಕಳಿಗೆ ಆತರ ಅದೆಲ್ಲ ಇಷ್ಟ ಆಗಲ್ಲ, ತುಂಬಾ ಖಾರ ಅಂತ ಅನ್ಸುತ್ತೆ ಅಂದ್ರೆ ಈ ರೀತಿ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಸ್ನಾಕ್ಸಿಗಾಗಿರ್ಬೋದು ಅಥವಾ ಈ ತರ ಲಂಚ್ ಬಾಕ್ಸಿಗೆ ಏನಕ್ಕಾದ್ರೂ ನೀವು ಹಾಕಿ ಕೊಡ್ಬೋದು. ನಿಮ್ಗೆ ಇದು ಯೂಸ್ಫುಲ್ ಅಂತ ಅನ್ಕೊಂತೀನಿ. ಯೂಸ್ಫುಲ್ ಆಗಿದ್ರೆ ಟ್ರೈ ಮಾಡಿ, ಹೇಗಿತ್ತು ಹೇಳಿ ಆಯ್ತಾ. ಲಂಚ್ ಬಾಕ್ಸ್ ರೆಡಿ ಆಯಿತು ಧೃತಿದು. ಏನಿಲ್ಲ, ನಾರ್ಮಲ್ ವಾಟರ್ ಮಿಲನ್ನು ಮತ್ತು ಪನ್ನೀರ್ನ ರೋಸ್ಟ್ ಮಾಡಿ ಆ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ನೀವು ಕೂಡ ಅದನ್ನು ಯೂಸ್ ಮಾಡ್ಬೋದು. ಪನ್ನೀರಲ್ಲಿ ಇನ್ಸ್ಟೆಂಟಾಗಿ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅದು ನಿಮಗೆ ಸ್ನ್ಯಾಕ್ಸ್ ಆಗಿ ಆಗುತ್ತೆ, ಇಲ್ಲ ರೋಲಿಗೆ ಬೇಕಾದರೂ ಆ ಥರ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಧೃತಿಗೆ ಅದು ಇಷ್ಟ ಆಗುತ್ತೆ. ನಿಮ್ಮ ಮಕ್ಳಿಗೂ ಇಷ್ಟ ಆಗಬಹುದು. ಟ್ರೈ ಮಾಡಿ ನೋಡಿ. ಬಾಕ್ಸ್ ರೆಡಿ ಮಾಡೋ ಅಷ್ಟೊತ್ತಿಗೆ ಧೃತಿನು ಎದ್ಲು. ಅವಳು ಎದ್ದ ತಕ್ಷಣ ನಾರ್ಮಲ್ ಆಗಿ ಅವಳಾಗೆ ಖುಷಿಯಿಂದ ಬ್ರಷ್ ಮಾಡ್ತಾಳೆ. ಕೆಲವೊಂದ್ಸತಿ ಲೈಕ್ ಇವತ್ತಿನ ತರ ತುಂಬಾನೇ ಟ್ಯಾಂಡ್ರಮ್ಸ್ ಮಾಡ್ತಿದ್ಲು ಬ್ರಷ್ ಮಾಡೋದಕ್ಕೆ. ಅದು ಇದು ಕತೆ ಹೇಳಿ ಒಂದು ಕಾಮ್ ಆಗಿ ತುಂಬಾ ಪೇಶನ್ಸ್ ಇಂದ ಮಾಡ್ತೀನಿ. ಬಟ್ ಕೆಲವೊಂದ್ಸತಿ ನಮಗೂ ಕೂಡ ಸಿಟ್ಟು ಬರುತ್ತೆ. ಕೆಲವೊಂದ್ಸತಿ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮಾಡ್ಲೇಬೇಕು ಅಲ್ವಾ. ಧೃತಿನ ಸ್ಕೂಲಿಗೆ ಕಳ್ಸಿದಾಯ್ತು. ಇವಾಗ ಬೆಡ್ ನ ಕ್ಲೀನ್ ಮಾಡ್ಬೇಕಿತ್ತು. ಹಾಗಾಗಿ ಸಾಮಾನ್ಯ ನಾನು ಎಲ್ಲ ಅವಳು ಹೋದ್ಮೇಲೆನೆ ಬೆಡ್ ಕ್ಲೀನ್ ಮಾಡ್ತೀನಿ, ಇಲ್ಲಾಂದ್ರೆ ಬೆಡ್ ಮೇಲೆ ಬಂದ್ಬಿಟ್ಟು ಕುಣಿಯೋದು ಎಲ್ಲಾನು ಮಾಡ್ತಾಳೆ. ಹಾಗಾಗಿ ಅವಳು ಹೋದ್ಮೇಲೆ ಬೆಡ್ ನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಇವಾಗ. ಫ್ರೆಂಡ್ಸ್, ಈಗ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಯಲ್ಲಿ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಪಲ್ಯ ಚಪಾತಿ ಮಾಡ್ತಿದ್ದೀನಿ. ಸಾಮಾನ್ಯ ಚಪಾತಿನೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ದಿನ ಆಗೋದೇ ಇಲ್ಲ, ಅನ್ನೊಂದು ದಿನ ರೈಸ್ ಮಾಡ್ತೀನಿ. ಇವತ್ತು ಹಿಟ್ಟು ಕೂಡ ಇದೆ ಕಲಿಸಿರೋದು. ನೆನೆ ಹಾಕಿದ್ದು ತುಂಬ ಚೆನ್ನಾಗಿ ನೆನೆದಿದೆ. ಬುತ್ತಿ ಬರೋಷ್ಟೊತ್ತಿಗೆ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಧೃತಿದು ಕಬೋರ್ಡ್ಗೆ ಹೇಗೆ ಮಾಡಬೇಕು
ಸುಮಾರು ದಿನದಿಂದ ಕ್ಲೀನ್ ಮಾಡಬೇಕು ಅಂತ ಹಾಗೆ ಮುಂದೆ ಹಾಕ್ತಾ ಬಂದಿದ್ದೀನಿ. ಸೊ ಇವತ್ತು ಫೈನಲಿ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಕೆಲವೊಂದು ಡಿಕ್ಲಟರ್ ಮಾಡೋದು ಇದೆ. ಸೊ ಕೆಲವೊಂದು ಚಿಕ್ಕದಾಗತ್ತೆ ಅವಳಿಗೆ, ಅದೆಲ್ಲ ತೆಗೆದಿಟ್ಟಿರ್ತೀನಿ. ನನ್ನ ಹಳೆ ಮನೆಯಲ್ಲಿ ಮುಂಚೆ ಇದ್ವಲ್ಲ, ಆ ಮನೆಯಲ್ಲಿ ಕಸ ತಗೊಂಡು ಒಬ್ಬರು ಆಂಟಿ ಬರೋರು. ಸೊ ಅವ್ರು ಇಸ್ಕೊಂಡು ಹೋಗ್ತಿದ್ರು, ಅವ್ರಿಗೆ ಬೇಕು ಅಂತ. ಸೊ ಈಗ ನೋಡೋಣ ಯಾರು ಹಿಂಗೆ ಯಾರು ಇರ್ತಾರೆ. ಸೊ ಮಾಡ್ತೀನಿ. ಸೊ ಫಸ್ಟ್ ಹೇಗೆ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಈ ಫುಲ್ ತೆಗಿಲ್ಲ ಇಲ್ಲ ಒಂದೊಂದಾಗಿ ತೆಗಿಲ್ಲ ಗೊತ್ತಿಲ್ಲ. ಬೆಸ್ಟ್ ಅಂದರೆ ಫುಲ್ ತೆಗೆದ್ಬಿಟ್ಟು ಜೋಡಿಸೋದು ಬೆಟರು. ಅವಾಗ ಆರಾಮಾಗಿ ಕೂತ್ಕೊಟ್ಟು ಜೋಡಿಸ್ಕೊಬೋದು. ಎಲ್ಲ ತೆಗೆದು ಇಲ್ಲಿ ಬೆಡ್ ಮೇಲೆ ಹಾಕೊಂಡು ಜೋಡಿಸೋಣ. ಸೊ ಇಲ್ಲಿ ಹಾಸಿಗೆ ಮೇಲೆ ಇವಾಗ ಹಾಕೊಂಡು ಬಟ್ಟೆನ ಮಡ್ಸ್ಕೊಂತಾ ಇದ್ದೀನಿ. ಸೊ ಹಾಗೆ ನನಗೆ ಕೆಲವೊಂದು ಥಾಟ್ಗಳು ಅವಾಗ ಬರ್ತಾ ಇರುತ್ತೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಥಾಟ್ ಹೇಳಿದಾಗ ನೀವು ಕೂಡ ಇದಕ್ಕೆ ಕನೆಕ್ಟ್ ಆಗ್ತೀರಾ ಅಂತ ಅನ್ಕೊಂತೀನಿ. ಸೊ ಮಾಮ್ಸ್ ಆಗಿರ್ಬೋದು ಅಥವಾ ಹೋಮ್ ಮೇಕರ್ಸ್ ಆಗಿರ್ಬೋದು, ಕೆಲವೊಂದಿನ ತುಂಬಾ ಅಂದ್ರೆ ತುಂಬಾನೇ ಕೆಲಸ ಇರುತ್ತೆ ಮನೆಯಲ್ಲಿ. ಸೊ ಅದಕ್ಕೆ ಎಷ್ಟೇ ಕೆಲಸ ಮಾಡಿದ್ರು ನಾವು ತುಂಬಾ ಚಿಕ್ಕ ಕೆಲಸನ ಮಾಡಿದ್ವಿ, ಏನು ಅಚೀವ್ಮೆಂಟ್ ಮಾಡಿಲ್ಲ ಅನ್ನೋಂಥ ಫೀಲ್ ಬರುತ್ತೆ ಅಲ್ವಾ. ಸೊ ಬಟ್ ಟ್ರಸ್ಟ್ ಮೀ, ಪ್ರತಿಯೊಂದು ಸಣ್ಣ ಕೆಲಸ ಅಂತ ಅಂದ್ರೂ ಕೂಡ ಮ್ಯಾಟರ್ಸ್ ಆಗುತ್ತೆ. ಲೈಕ್ ಇವಾಗ ಬಟ್ಟೆ ಫೋಲ್ಡಿಂಗ್ ಮಾಡ್ತಿರೋಬಹುದು, ಅಥವಾ ಮಕ್ಕಳನ್ನ ಕಾಮ್ ಆಗಿ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅಥವಾ ಕುಕ್ಕಿಂಗ್, ನಿಮ್ಗೆ ಇಷ್ಟ ಆಗಿರೋರ್ಗೆ ಕುಕಿಂಗ್ ಮಾಡಿರೋದಾಗಿರ್ಬೋದು, ಎಲ್ಲ ಕೂಡ ಮ್ಯಾಟರ್ಸ್ ಆಗುತ್ತೆ. ಸೊ ನಾನ್ ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಓಕೆನಾ? ಫಸ್ಟ್ ನಮ್ಮನ್ನ ನಾವು ಪ್ರೌಡ್ ಫೀಲ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಬೇರೆಯವರು ನಿಮ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ ಬಗ್ಗೆ ನೀವು ಪ್ರೌಡ್ ಫೀಲ್ ಮಾಡ್ಕೊಂಡಾಗ ಬೇರೆಯವರ ಅಪ್ರಿಸಿಯೇಷನ್ ಅವಶ್ಯಕತೆ ಇರಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಕಮೆಂಟ್ ಮಾಡಿ ಹೇಳಿ. ಸೊ ಫ್ರೆಂಡ್ಸ್, ಈ ರೀತಿ ಜೋಡಿಸಿದ್ದೀನಿ. ಈ ಸೈಡ್ ಅವಳದು ಕೋಟ್ಸು, ಯೂನಿಫಾರ್ಮು ಎಲ್ಲ ಇಟ್ಟಿದ್ದೀನಿ. ಈ ಕಡೆ ಫುಲ್ ಫ್ರಾಕು, ಅವಳದು ಲಂಗ ಬ್ಲೌಸು ಎಲ್ಲ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಡೈಲಿ ವೇರ್ಸ್ ಹಾಕೊಳ್ಳೋ ಅಂಥದ್ದು ಫ್ರಾಕ್ಗಳನ್ನು ಇಟ್ಟಿದ್ದೀನಿ. ಇದರಲ್ಲಿ ಟೀ ಶರ್ಟ್ಸ್ಗಳು ಏನು ಬರುತ್ತೆ ಅದನ್ನ, ಮತ್ತು ಜೀನ್ಸ್ ಪ್ಯಾಂಟ್ಗಳನ್ನ ಆಚೆ ಕಡೆ ಹಾಕೊಂಡು ಹೋಗುವಂಥ ಟೀ ಶರ್ಟ್ಸು ಪ್ಯಾಂಟ್ಸ್ಗಳನ್ನ ಇಟ್ಟಿದ್ದೀನಿ. ಈ ಕೆಳಗಡೆ ಡೈಲಿ ವೇರ್ಸ್ ಇದು ಇರುತ್ತಲ್ಲ, ಸೊ ಡೈಲಿ ವೇರ್ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಯಾಕಂದ್ರೆ ಕೆಳಗಡೆ ಯಾಕೆ ಇಟ್ಟಿದ್ದೀನಿ ಅಂದರೆ, ಅವಳಿಗೆ ಕೈಗೆ ಸಿಗುತ್ತೆ. ಇವಾಗ ಅವಳೇ ಹಾಕೊಳ್ತಾಳೆ. ಹೇಳಿದ ತಕ್ಷಣ ಅಕಸ್ಮಾತ್ ಏನಾದ್ರು ಚಡ್ಡಿ ಹಾಕೋಬೇಕು ಮಾಡಬೇಕು ಅಂದರೆ ನನ್ನನ್ನು ಕೇಳೋದ್ ಬದಲು ಇಲ್ಲೇ ಅವಳು ತಗೊಳ್ಬೋದು ಅಂತ ಕೆಳಗಡೆ ಇಟ್ಟಿದ್ದೀನಿ. ಸೊ ಹೀಗೆ ಸದ್ಯಕ್ಕೆ ಆರ್ಗನೈಸ್ ಮಾಡಿದ್ದೀನಿ. ಇದು ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ. ಸೊ ನೋಡೋಣ. ಸೊ ಹೀಗೆ ಏನಾದರೂ ಒಂದು ಕೆಲಸಗಳು ನಮಗೆ ಇದ್ದೇ ಇರುತ್ತೆ. ಸೊ ಮನೆ ಆದಮೇಲೆ ಕ್ಲೀನಿಂಗು, ಕುಕ್ಕಿಂಗು, ಸೊ ಪ್ರತಿಯೊಂದು ಬರ್ತಾನೆ ಇರುತ್ತೆ ಅಲ್ವಾ. ಹೀಗೆ ಇವತ್ತಿನ ನನ್ನ ಈ ವ್ಲಾಗ್ ಆಗಿತ್ತು. ಸೊ ಈ ರುಟೀನ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ ನಮಗೆ ಒಂಥರ ಮೋಟಿವೇಶನ್ ಅನಿಸುತ್ತೆ, ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ, ನೀವು ಕೇಳಿದ್ದನ್ನ ಮಾಡೋದಕ್ಕೆ ನನಗೊಂದು ಪ್ರೋತ್ಸಾಹ ಇದ್ದಂಗೆ ಆಗುತ್ತೆ ನೀವು. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ದ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸುಮಾರು ಜನ ನೋಟಿಫಿಕೇಶನ್ ಬರ್ತಿಲ್ಲ ಅಂತ ಅಂತೀರಾ, ಬೆಲ್ ಐಕಾನ್ ಕೂಡ, ಸಬ್ಸ್ಕ್ರೈಬ್ ಬಟನ್ ಜೊತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಹಾಗೆ ಇನ್ಯಾವುದಾದ್ರು ವಿಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಹಾಗೆ ನಾನು ಹೋಮ್ ಟೂರ್ ಕೂಡ ಹಾಕಿದ್ದೀನಿ, ಹೋಗಿ ನೋಡಿ. ಸೊ ಸುಮಾರು ಜನ ಕೇಳಿದ್ರಿ ನಿಮ್ಮ ಮನೆ ಹೇಗಿದೆ ಅದನ್ನು ತೋರಿಸಿ ಅಂತ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ಹೇಗೆ ಅನಿಸ್ತು ಅಂತ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.